ಮಮ್ಮಿ ಬೇಗ ಇದ್ರ ಮಮ್ಮಿ. ಬೆಳಿಗ್ಗೆ 6 ಗಂಟೆಯಿಂದನೇ ಅಮ್ಮನ ಡ್ಯೂಟಿ ಸ್ಟಾರ್ಟ್ ಅಲ್ವಪ್ಪ? ಡ್ಯಾಡಿ ಎದ್ದಿಲ್ವ ಮಮ್ಮಿ? ಹೊಡಿಬೇಡ ಅಪ್ಪಯ್ಯ, ಹೊಡಿಬೇಡ. ನಡಿಯೋ. ಹೊಡಿಬೇಡ ಅಪ್ಪಯ್ಯ, ಹೊಡಿಬೇಡ. ಹೊಡಿಬೇಡ ಅಪ್ಪಯ್ಯ, ಹೊಡಿಬೇಡ. ಹೊಡಿಬೇಡ ಅಪ್ಪಯ್ಯ ನಂಗೆ ಗೊತ್ತಾಗತ್ತಿ ಎದ ಕೊಡಕತ್ತಿ ಅಪ್ಪಯ್ಯ. ಅವ್ನ ಕಾಲೇಜ್ ಫೀಸ್ ಕಟ್ಬೇಕಪ್ಪ. ಫೀಸ್ ನಾನು ಕಟ್ತೀನಿ ಅಪ್ಪಯ್ಯ. ಎಷ್ಟು ಅವ್ನ ಫೀಸ್ ಎಷ್ಟು? 3 ವರ್ಷದ ಎಲ್ಲ ಸೇರಿ 1 ಕೋಟಿ ರೂಪಾಯಿ. 3 ವರ್ಷದ ಸೇರಿ 1 ಕೋಟಿನ? ಅವ್ನು ಕಾಲೇಜಿಗೆ ಕಲಿಯಕ್ ಹೋಗ್ತಾನೆ ಅಥವಾ ಕಾಲೇಜಿಗೆ ಕಟ್ಟಿಸಿದ್ದಾನ? ಅಣ್ಣಯ್ಯ ಅಪ್ಪ ಅಣ್ಣ ಯಾಕೆ ನನ್ನ ಕಾಲೇಜ್ ಫೀ ಕಟ್ತಾನೆ? ಹೊಡಿ ಅಪ್ಪಯ್ಯ, ಹೊಡಿ. ಅಪ್ಪಯ್ಯ ಹೊಡಿ. ಬೇಡ ಅಪ್ಪಯ್ಯ, ಬೇಡ ಅಪ್ಪಯ್ಯ. ಅಪ್ಪಯ್ಯ ಬೇಡ ಅಪ್ಪಯ್ಯ. ನಾನು ಕೊಡ್ತೀನಿ ಮಗನೇ. ಅಣ್ಣಯ್ಯ ಶಿವು ಹತ್ರ ಇದೆ ನಿಮ್ ಸಾವು. ಅಪ್ಪ ಆಫೀಸ್ ತಡ ಆಗಿದೆ, ಬಾಸ್ ಬಂದಿಲ್ಲ ಅಂತ ಎಲ್ರು ಕಾಯ್ತಿರ್ತಾರೆ. ಹೋಗಿ ಎಲ್ರಿಗೂ ಒಂದೊಂದು ಕಿಟ್ ದಾನ ಮಾಡಿ ವಾಪಸ್ ಬೇಗ ಬಂದ್ಬಿಡು. ಅಪ್ಪಯ್ಯ ಆಶೀರ್ವಾದ ಮಾಡಪ್ಪಯ್ಯ. ಅಣ್ಣಯ್ಯ ರಾತ್ರಿಗೆ ಖಾಲಿ ಆಗಿದೆ, ಬರ್ಬೇಕಾದ್ರೆ ಮರಿಬೇಡ. ಅಣ್ಣಯ್ಯ 5 ಸ್ಟಾರ್ ಹೋಟೆಲ್ ಇಂದ ಬರ್ಬೇಕಾದ್ರೆ ಫುಲ್ ತಂದೂರಿ ಮಟನ್ ತಗೋಬಾ. ಮುದ್ದು ಕಂದ, ಟೈಮಿಗೆ ಕರೆಕ್ಟ್ ಊಟ ಮಾಡಪ್ಪ. ಮಧ್ಯಾಹ್ನಕ್ಕೆ ಬಾಕ್ಸ್ ಕಳಿಸ್ತೀನಿ, ತಿಂದಾದ್ಮೇಲೆ ಭಕ್ಷಿ ಹಾಕಪ್ಪ. ಭಕ್ಷಿ ಇವಾಗ್ಲೇ ತಗೋ. ಲತಾ, ಆ ನನ್ನ ಮಗನಿಗೆ ಮಗನೇ ಅಂದ್ರೆ ಸಾಕು ಅಪ್ಪ ಅಂತ ಕರಿಗೆ ನೀರಾಗಿ ಮೋರಿಗೆ ಹರಿದು ಹೋಗ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಣ್ಣ. ಅಣ್ಣನ ಹೆಂಡತಿ ಪಾತ್ರ ಮಾಡಕತ್ತಿ, ಕರೆಕ್ಟ್ ಗಂಡ ಅಂತ ಕರಿ. ಅದ್ ಏನಂದ್ರೆ ಈ ನನ್ ಮಗಂಗೆ ಒಂಚೂರು ಫೀಲಿಂಗ್ ಅಲ್ಲಿ ಮಗನೇ ಅಂದ್ರೆ ಸಾಕು, ಒಳ್ಳೆ ಎಮ್ಮೆ ತರ ಕರೆಕ್ಟ್ ಅಂಕಲ್. ಅಲ್ಲ, ಅಣ್ಣಯ್ಯ ಅಂದ್ರೆ ಸಾಕು, ಚಕ್ ಮೇಲೆ ಸೈ ಮಾಡಿ ಹರಿದು ಕೊಡ್ತಾನ. ಅಲ್ಲ ಕಣ ಬೋಡ, ಪೆದ್ದು ಮಂಡದ್ದು ಏನ್ ಕೇಳಿದ್ರು ತಂದು ಕೊಡ್ತದಲ್ಲ. ಇದೇ ಎನರ್ಜಿಲಿ ಪರ್ಫಾರ್ಮೆನ್ಸ್ ಮಾಡ್ರೋ, ಅವನು ಗುಡಿಸಿ ಗುಂಡಾಂತರ ಮಾಡಿ ಹೋಗ್ಬಿಡೋಣ. ಆಲ್ ದ ಬೆಸ್ಟ್. ಇಬ್ರು ಒಳಗೆ ಹೋಗ್ರಿ. ರೆಡಿ ಬಾಬಾ. ಮಮ್ಮಿ ಡ್ಯಾಡಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಮಮ್ಮಿ ಡ್ಯಾಡಿ ನೀವು ಇಲ್ಲೇ ಇದ್ರಾ? ಮತ್ತೆ ಅಷ್ಟು ಡೋರ್ ಬಡಿದ್ರು ಯಾಕೆ ಓಪನ್ ಮಾಡಿಲ್ಲ? ಸಂಜೆ 6 ಗಂಟೆಗೆ ನಮ್ಮ ಡ್ಯೂಟಿ ಮುಗೀತಪ್ಪ. ನಿಮ್ಮ ಹತ್ರ OT ಸಿಸ್ಟಮ್ ಇಲ್ವಾ? ಎಕ್ಸ್ಟ್ರಾ ಪೇಮೆಂಟ್ ಕೊಟ್ರೆ ಮಾಡ್ತೀವಪ್ಪ. ಎಷ್ಟು ಪೇಮೆಂಟ್ ಎಷ್ಟು ಬೇಕು ನಾನು ಕೊಡ್ತೀನಿ. ಎಷ್ಟು ಬೇಕು ಅಷ್ಟು ಬರ್ಕೊಳ್ಳಿ. ಈ ನನ್ನ ಮಗನೇ ಸಂಜೆ 6 ಗಂಟೆಗೆ ಬರಬೇಕಾದ ಮಗ 10 ಗಂಟೆಗೆ ಬರ್ತಿದ್ದಾನೆ. ಮನೆಯಲ್ಲಿ ಅಮ್ಮನಿಗೆ BP, ತಂದೆಗೆ ಶುಗರ್, ಆ ಸಣ್ಣ ಮಗ ಕೆಟ್ಟ ರೋಗ. ಇಷ್ಟೆಲ್ಲ ರೋಗಿಷ್ಠರ ಮನೆಯಲ್ಲಿ ಬೇಗ ಬಂದು ಮಾತ್ರ ಕೊಟ್ಟು ಮಲಗಿಸ್ಬೇಕಂತ ಗೊತ್ತಾಗಲು ನಾಯಿಗೆ ನನ್ನ ಮನಸ್ಸು ಅನ್ಕೊಂಡಿದ್ದೆ, ದನ ಅನ್ಕೊಂಡಿದ್ದೆ ನಿನ್ನ. ಲಕ್ಷ್ಮಿ 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 ಒಂದ್ ಸಾಕು. ಹುಡಿದೆ ಮಗ ಬೇಕು ಅಂತ ಮುದ್ದಿಂದ ಸಾಕಿದೆ. ಇವತ್ತು ಆ ಮಗ ಹೆಂಗೆ ನನ್ನ ಕೈ ಮಾಡ್ತದೆ ಗೊತ್ತಾಯ್ತೇನೆ. ಇಂಥ ಮಗ ಇರ್ಬೇಕ ಬೇಡ. ನಡೆಯಾಚೆ. ಅಯ್ಯೋ ಬೇಡ ಅಂದ್ರೆ ಲಕ್ಷ್ಮಿ. ಆಯ್ತು ಬಿಡಿ. ಇನ್ನೇಂತ ಮಗ ಬೇಡ. ಏನೇ ಮುಖ ನೋಡ್ತಾ ಇದೀಯಾ? ಯೋ ಆಚೆ ಹೋಗಾಯ್ತು, ಕ್ಯಾರೆಕ್ಟರ್ ನೀನ್ ಆಚೆ ಬಾ. ಡ್ಯಾಡಿ ಮಮ್ಮಿ ತಮ್ಮಯ್ಯ. ಓ ಅಣ್ಣಯ್ಯ ಬರ್ಬೇಕು. ಬಾ ತಮ್ಮಯ್ಯ, ಲ್ಯಾಗ್ ಮಾಡಬೇಡ, ಬಾ ತಮ್ಮಯ್ಯ. ತಮ್ಮಯ್ಯ ನೋಡು, ನಮ್ಮ ಅಪ್ಪ ಅಮ್ಮ ಏನೇ ಬೈದ್ರು ನೀವು ವಾಪಸ್ ಬೈಯಕ್ಕೆ ಹೋಗ್ಬೇಡ. ಅವ್ರು ಒರಿಜಿನಲ್ ಅಪ್ಪ ಅಮ್ಮ ಅಲ್ಲ, ಡೂಪ್ಲಿಕೇಟ್ ಅಪ್ಪ ಅಮ್ಮ. ಇನ್ನೊಂದ್ಸಲ ಅಮ್ಮ ತಿಳಿದ್ರೆ ಸಾಯಿಸ್ಬಿಡ್ತೀನಿ ಲೇ. ಅವ್ರು ನನ್ನ ಒರಿಜಿನಲ್ ಅಪ್ಪ ಅಮ್ಮನೆ ಕಣೋ. ಅವ್ರಿಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ. ಏನ್ ಮಾಡಕ್ ರೆಡಿನಾ? ಹಾಗಾದ್ರೆ ಈ ಪೇಪರ್ ಮೇಲೆ ಸೈನ್ ಮಾಡು. ತಗೊಂಡು ಕೊಡು. ಈ ಆಸ್ತಿಗಿಂತ ನಮ್ಮಪ್ಪನ ಮೇಲು. ಥ್ಯಾಂಕ್ ಯು. ಏನೇನೋ ಹೇಳ್ಕೊಂಡು ಹೋದ ಆನಂದಣ್ಣ. ಇವತ್ತು ನನ್ನ ಅಪ್ಪ ಅಮ್ಮ ನನ್ನ ಕರೆಕ್ಟಾಗಿ ಸ್ವೀಕಾರ ಮಾಡಿದ್ದಾರೆ. ಇದೆಲ್ಲ ಹೊಸ ಫೀಲಿಂಗ್ ನನಗೆ. ಆಹಾ, ಇಷ್ಟೊತ್ತಲ್ಲಿ ಯಾರೋ ನನ್ನ ಮಗ ಕೂತಿದ್ದಾನಲ್ಲ, ಯಾರೋ ಕಳ್ಳನ ಮಗನೇ ಇರ್ಬೇಕು. ಸರ್ ನೀವಾ ಏನ್ ಮಾಡ್ತಿದಾರೆ ಇಷ್ಟೊತ್ತಲ್ಲಿ? ನನ್ನ ಮಗನೇ ಇವತ್ತು ನಂಗೆ ಕರೆಕ್ಟ್ ಫೀಲಿಂಗ್ ಸಿಗ್ತಾ ಇದೆ ಕಣೋ. ನನ್ನ ಅಪ್ಪ ಅಮ್ಮ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇವಾಗ ನಂಗೆ ಅಪ್ಪ ಅಮ್ಮನ ಕರೆಕ್ಟ್ ಫೀಲಿಂಗ್ ಸಿಗ್ತಾ ಇದೆ.
ಅವ್ರ ಸೀಮೆಗಿಲ್ದ್ರ ಅಪ್ಪ ಅಮ್ಮ ಸರ್. ನಿಮ್ಮ ನಿಜವಾದ ಅಪ್ಪ ಅಮ್ಮ ಅನಾಥಾಶ್ರಮದಲ್ಲಿದ್ದಾರೆ. ಇದು ನಿಮ್ಮ ಮನೆ, ನಿಮ್ಮ ಆಸ್ತಿ. ನೀವು ಒಳಗಡೆ ಇರಬೇಕು, ಆ ಬಾಡಿಗೆ ಅಪ್ಪ ಅಮ್ಮ ಹೊರಗಡೆ ಇರಬೇಕು ಸರ್. ಅಯ್ಯೋ ಲೋಪರ್ ನನ್ನ ಮಗನ ಸಂಬಂಧದ ಬಗ್ಗೆ ನಿಂಗೇನು ಗೊತ್ತು? ಅಪ್ಪ ಅಮ್ಮ ಅಂದ್ರೆ ಅಪ್ಪ ಅಮ್ಮ, ಅದರಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಸಂಬಂಧ ಇರಲ್ಲ. ಓಕೆ ಬರ್ಲಿ ಜೋಶ್. ಓಕೆ, ಸಂಬಂಧಗಳ ಬೆಲೆಯನ್ನ ತೋರಿಸ್ತಾ ಇದೇ ತರ ಹೋದ್ರೆ ಮುಂದೆ ಈ ತರನೂ ಒಂದು ದಿನ ಬರಬಹುದು. ನಿಜವಾದ ಸಂಬಂಧಗಳನ್ನ ಬಿಟ್ಟು ಬಾಡಿಗೆಗೋಸ್ಕರ ಸಂಬಂಧಗಳನ್ನ ಕರೆಸಿ ತೋರ್ಕೆ ಜೀವನ ನಡೆಸಿದ್ರೆ ಏನಾಗುತ್ತೆ ಅನ್ನೋ ಒಂದು ಮೆಸೇಜು, ಒಂದು ಅದ್ಭುತವಾದಂತ ಆಕ್ಟ್, ಒಂದು ಕಾಲ್ಪನಿಕ ಡ್ರಾಮಾ, ಹಿಲೇರಿಯಸ್ ಆಗಿತ್ತು. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಓಕೆ, ಮೊದಲನೇದಾಗಿ ರಕ್ಷಿತಾಂಬೆ. ಎಸ್, ಆಕ್ಟ್ ತುಂಬಾ ಚೆನ್ನಾಗಿತ್ತು ಆನಂದ್. ಎಷ್ಟು ಚೆನ್ನಾಗಿ ಮಾಡಿದ್ರು ಎಲ್ಲರೂ. ನನಗಂತೂ ಎಲ್ಲರೂ ತುಂಬಾ ಇಷ್ಟ ಆದ್ರು ಆನಂದ್. ನಂಗೆ ಸ್ಪೆಷಲಿ ನನಗೆ ಸಂಜು ಬಸ್ಸೇನೆ, ಅವನು ತುಂಬಾ ದಿವಸ ಆಗಿತ್ತು ಅವನಿಗೆ ನೋಡಿ, ಅದಕ್ಕೆ ಕೇಳ್ತಾ ಇದ್ದೀನಿ. ತಮ್ಮ ತುಂಬಾ ಚೆನ್ನಾಗಿ ಮಾಡಿ, ತುಂಬಾ ಅಪ್ಪಣ್ಣನು ತುಂಬಾ ದಿವಸ ಆಗಿತ್ತು ಕಣ. ಅಪ್ಪಣ್ಣಂಗೂ ನೋಡಿ ಚೆನ್ನಾಗಿ ಮಾಡ್ದ ಅಪ್ಪಣ್ಣ ಅವನ ಪಾತ್ರ. ಆಮೇಲೆ ರಾಕೇಶ್ ಬಿಡು, ಆ ಚೆಕ್ಕಲ್ಲಿ ಹೊಡಿಯೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದ ಕಣ ಅವನು. ಅಮೇಝಿಂಗ್ ಜಾಬ್. ಆಮೇಲೆ ಮಿಂಚು ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಅಮೇಝಿಂಗ್ ಆಗಿ ಮಾಡಿದ್ಲು. ದಿವ್ಯಾ ವಾಸ್ ವೆರಿ ವೆರಿ ಗುಡ್. ಓಕೆ, ಯೋಗರಾಜ್ ಭಟ್ರ ಕಡೆ ಬರ್ತೀನಿ. ಭಟ್ರೆ, ಕಾನ್ಸೆಪ್ಟ್ ಹೇಗಿತ್ತು? ಅಂದ್ರೆ ಈ ತರನೂ ಒಂದ್ ದಿನ ಬರಬಹುದು ಅಂತಂದಾಗ ಒಬ್ಬ ಆಸ್ ಎ ಡೈರೆಕ್ಟರ್ ಪಾಯಿಂಟ್ ಆಫ್ ಇಂದ ಏನ್ ಹೇಳಕ್ ಇಷ್ಟಪಡ್ತೀರಿ ಭಟ್ರೆ? ಹೌದು, ಈಗ ನಾವು ಏನೇ ಮಾಡಿದ್ರು ಇಂಟರ್ನೆಟ್ಟಲ್ಲಿ ಇಡ್ಲಿ ಡೌನ್ಲೋಡ್ ಮಾಡ್ಕೊಂಡು ತಿನ್ನಕ್ಕಾಗಲ್ಲ. ಇಂಟರ್ನೆಟ್ಟಲ್ಲಿ ಮದುವೆ ಮಾಡ್ಕೋಬೇಕು, ಆನ್ಲೈನ್ ಮದುವೆ ಮಾಡ್ಕೋಬಹುದು, ಬಟ್ ಆನ್ಲೈನ್ ಮಕ್ಕಳಿರಕ್ಕಾಗಲ್ಲ. ಇದು ಡಿಜಿಟಲ್ ಧಡ್ಕನ್ನಿರೋಂಥ ಒಂದು ಕಾಲ. ಸಂಬಂಧಗಳೆಲ್ಲ ಆನ್ಲೈನಲ್ಲಿ ಸಿಗೋ ಕಾಲಕ್ಕೆ ಹೋಗ್ತಾ ಇದೀವಿ ನಾವು. ಈಗ ಅದು ಕಾನ್ಸೆಪ್ಟೇ ನೋಡೋದು, ಒರಿಜಿನಲ್ ಅಪ್ಪ ಅಮ್ಮನೆಲ್ಲ ತಳ್ಳಿಬಿಟ್ಟು ಬಾಡಿಗೆ ಅಪ್ಪ ಅಮ್ಮನ ಆನ್ಲೈನ್ ಬುಕ್ ಮಾಡ್ತಾನೆ. ಅದಕ್ಕೊಬ್ಬ ಓನರು, ಅವನು ಶ್ರೀಮಂತಿಕೆ ಕೊಬ್ಬು ಅಂತ ಅದನ್ನೇನೋ ಪೋರ್ಟ್ರೇ ಮಾಡೋ ಆಟಗಳು ನಡೀತಾ ಇತ್ತು. ಆ ಚಕ್ಕಲ್ ಹೊಡೆಯೋದು ಅದಕ್ಕೆ ಹಿಂಗೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸೋದು. ದುಡ್ಡಲ್ಲಿ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಂತ. ರಿಲೇಷನ್ಸ್ ಅನ್ನ ಮತ್ತೆ ಪ್ರೀತಿನ ನಾವು ನಮ್ಮಲ್ಲೇ ಹುಡ್ಕೋಬೇಕು. ಅದನ್ನ ರೋಡ್ ಸೈಡ್ ದುಡ್ಡು ಕೊಟ್ಟು ತಗೊಳಕ್ ಆಗೋದಿಲ್ಲ. ಅದನ್ನ ಚೆನ್ನಾಗಿ ಕನ್ವೆ ಮಾಡಿದ್ರು. ಓವರ್ ಆಲ್ ಆಗಿ ಮಜಾ ಕೊಟ್ರಿ. ಶುರುವಾತಲ್ಲೇ ಒಂದು ಎಕ್ಸ್ಟ್ರಾ ಎನರ್ಜಿ ಬಂತು ಸ್ಟೇಜಿಗೆ. ಥ್ಯಾಂಕ್ ಯು ಸರ್. ಓಕೆ, ಸೊ ಅಣ್ಣ, ನೀವಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಅಂಡ್ ಅಟ್ ದಿ ಸೇಮ್ ಟೈಮ್ ಈ ತರದ್ದೆಲ್ಲ ನೋಡಿದ್ರೆ ನಿಮ್ಮ ತಲೆ ಇನ್ನೂ ಏನೇನೋ ಓಡ್ಬಿಡುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಅಣ್ಣ? ಅಪ್ಪಣ್ಣ ಏನು ಆ್ಯಕ್ಟ್ ಮಾಡಿದೆ ಅಪ್ಪಣ್ಣ. ಜಿ ಅವರ ಹೆಂಡತಿ ಏನು ಆ್ಯಕ್ಟ್ ಮಾಡ್ದವ್ ನಿಜವಾಗ್ಲು. ಚೆನ್ನಾಗಿತ್ತಮ್ಮ, ಭಾಳ ನ್ಯಾಚುರಲ್ ಆಗಿತ್ತಮ್ಮ. ಆಮೇಲೆ ಇವನು ಆಯ್ಕೊಂತಿನ ರೋಲ್ ಮಾಡ್ದಾಕೋಣ ಇವನು ಕುಳ್ಳ. ಭಾಳ ಚೆನ್ನಾಗಿತ್ತು ನಿಜವಾಗ್ಲು, ಭಾಳ ಚೆನ್ನಾಗಿತ್ತು. ಒಂಥರ ಮಜವಾಗಿತ್ತಪ್ಪ ಈ ರೋಲು. ಇದಕ್ಕೆ ಇಷ್ಟ ಆದರೆ ಜಡ್ಜಸ್ ರಕ್ಷಿತಾಂಬೆ ಆ್ಯಂಡ್ ಜಗಣ